ಯವ್ವ ನಾ ಏನು ತಪ್ಪು ಮಾಡೇ ಇಲ್ಲ, ಬಾ ಹೋಗುನು. ಗೌಡ್ಕಿ ಮಾಡ್ತಾನ ಅಂತ ಇವ್ರದ್ಯಾ ಗೌಡ್ಕಿ ಮಾಡ್ತಾನ. ಸರಿ ಯಾವ್ದು ತಪ್ಪು ಯಾವ್ದು ತಿಳ್ಕೊಲಾರ್ದ ಒಬ್ರಿಗೆ ಶಿಕ್ಷೆ ಕೊಡ್ತಾರ ಇವ್ರು. ಏ ಹುಡುಗಿ, ಅಲ್ಲ ನಾಲಿಗೆ ಇಟ್ಕೊಂಡಿರ ನಮ್ಮ ಮನೆತನ ಬಗ್ಗೆ ಮಾತಾಡಕ ನೀ ಏಟ್ರಾಕಿಲೆ? ಇನ್ನೇನ್ರಿ ಮತ್ತ ಹಿಂದ ಮುಂದೆ ಯೋಚನೆ ಮಾಡ್ಲಾರ್ದ ಮಾತಾಡ್ತಿರಲ್ಲ, ಎಂತದಿದು ಇದಾನ ನಿಮ್ ಹಿರೇತನ? ಯವ್ವ ಸುಮ್ಮಿರ ಪಾರವ್ವ, ನನ್ನ ಮಾತು ಕೇಳಿ ಯವ್ವ ಸುಮ್ಮಿರು. ಅವರ ಏನ ತಪ್ಪ ಮಾಡೈತ್ರಿ, ಅದ್ರದ್ದು ತಲೆ ಹಚ್ಕೊಳಕ್ ಹೋಗ್ಬೇಡ್ರಿ, ನಾ ಎಲ್ಲ ತಿಳಿಸಿ ಹೇಳ್ತೀನಿ. ಯವ್ವ ಏನಾತು, ಏನಿದು ಬಾಯಿ? ನೋಡ್ ಬಸನಗೌಡ, ಇವ್ರದ್ದು ಎಷ್ಟರ ಸೋಕಿರ್ಬೇಕು. ಈ ಹುಡುಗಿ ನಿಮ್ ತಮ್ಮನ ಬುಟ್ಟಿ ಹಾಕೊಂಡ ನೋಡು. ಈಗ ನಿಮ್ ತಮ್ಮ ಏನಂತ ಗೊತ್ತಾನ, ಹುಡುಗಿನ ಲಗ್ನ ಹಾಕುವಲ್ಲಿ ಅಂತ ನೋಡಿ ಈಗ ಗುರುಬಸವನ್ನ ಬರೋಬ್ಬರಿ ಕೆಲಸ ಮಾಡೇನಲ್ಲ, ಹಿಂಗ ಮುಂದುವರಿಬೇಕಿದ. ಇಲ್ಲಿ ಏನಾರ ಮಾಡಿ ನಾನು ಸಮಾಧಾನ ಮಾಡ್ಬೇಕು. ಮಲ್ಲನ ಗೌಡನ್ನ ಈ ಆಸ್ತಿಯಿಂದ ದೂರ ಇಡ್ಬೇಕು. ಗೌಡ್ರ ನನ್ನ ಮಗಳ ಅಂತ ಕೆಲ್ರಿ. ಈ ಹುಡುಗಿಗೆ ಕೊಬ್ಬು ಭಾಳ ಐತಿ, ಇವತ್ತೈತಿಕಿದು ವಾಲಗ. ಯವ್ವ ಅವರೆಲ್ಲ ಕೀಳು ಮಟ್ಟದ ಜನ ಬೇ, ಅದ್ರ ಕೂಡ ನಿಂದೇನು ಬೇ ಯಾವ ಕೆಲಸ? ಅವ್ರ ಕೆಲಸನ ಅದು ಅಲ್ಲಿ ಬೇ, ರೊಕ್ಕಕ್ಕೋಸ್ಕರ ಮಾಡ್ತಿರ್ತಾರ. ನಿನಗೆ ಗೊತ್ತಾಗಿಲ್ಲ ಅನ್ಬೇ, ಅವ್ರ ಜೊತೆ ವಾದಕ್ಕೆ ಇಳಿಬಾರ್ದು ಬೇ. ಒಂದಿಷ್ಟು ರೊಕ್ಕ ಹೋಗೋದು ಕಳಿಸಿ ಬಿಡ್ಬೇಕು, ರೊಕ್ಕಕ್ಕೋಸ್ಕರ ಅದನ್ನೆಲ್ಲ ಮಾಡ್ತಿರ್ತಾರ ಅವರು. ಹೌದು ಬೇ, ಅಣ್ಣ ಅನ್ನೋ ಕರೆ ಐತಿ. ರೊಕ್ಕಕ್ಕೋಸ್ಕರ ಜಲ್ ಸುರ್ಸೋ ಮಂದಿ ನಾವಲ್ಲ, ಎಲ್ಲರೂ ಒಂದೇ ತರ ಇರ್ತಾರ ಅಂತೇಳಿ ಅನ್ನಕೋಣಕ್ ಹೋಗ್ಬೇಡ್ರಿ. ಯವ್ವ ಇಂಥವೆಲ್ಲ ಮಾತು ಕೇಳ್ಕೊಂತ ಇಲ್ಲಿ ನಿಂದಿರ್ಬೇಕನ? ಬಾ ಹೋಗುನು, ಇವ್ರ ಮನೆ ಕೆಲಸನೂ ಬೇಡ ಯಾವ್ದು ಬೇಡ, ನಡಿ ಹೋಗುನು. ನೋಡ್ ಬಸನಗೌಡ ಹೆಂಗ್ ಮಾತಾಡ್ತಾಳಕಿ. ಅದೆಲ್ಲ ಒಂದು ಗಿಮಿಕ್ ಬೇಯವ, ನೀನು ಗೊತ್ತಾಗಿಲ್ಲ, ಸುಮ್ಮನೆ ಇರು. ನಾ ಎಲ್ಲ ಸುದ್ದಿ ಮಾಡ್ತೀನಿ, ಒಳಗೆ ಹೋಗಾ ಬೇಯವ ನೀನು. ಈ ಇಂಥ ಜನಗಳ ಜೊತೆ ನೀ ಮಾತಾಡಬಾರ್ದು, ಬುದ್ಧಿ ಇಲ್ಲ ಅನ್ಬೇಯವ ನೀನು, ಒಳ ನಡಿ. ನೋಡಿಲ್ಲ ಬಸನಗೌಡ, ನಿಮ್ಮ ಅಣ್ಣನ ತಂಟಿ ಬಂದಿರಬಾರ್ದು ನೋಡು, ಹಂಗತಿ ಮಾಡಿ ಕಳ್ಸಿಕ್ಕಿಗೆ. ಅದೆಷ್ಟು ರೊಕ್ಕ ಬೇಕಾ ಒಗದ್ ಕಳ್ಸಿಕ್ಕಿ ಮಗದ ಮ್ಯಾಗ. ನಮ್ಮವ್ರು ಹೇಳಿದ್ ಕೇಳಿಸ್ಕೊಂಡ್ರೇನ? ಎಷ್ಟು ರೊಕ್ಕ ಬೇಕು ಹೇಳು? ಗೌಡ್ರ ನಿಮ್ಮ ಮನೆ ನಾ ಕೆಲಸ ಮಾಡಕತ್ತ 15 ವರ್ಷ ಆತು, ನಾ ಎಂದಾರ ರೊಕ್ಕಕ್ಕೆ ಆಸೆ ಪಟ್ಟಿನೇನ್ರಿ? ನೀ ಆಸೆ ಪಡ್ಲಿಕ್ಕಂದ್ರೆ ಏನಾಯ್ತು? ನಿನ್ನ ಮಗಳು ಆಸೆ ಪಟ್ಟಳಲ್ಲ, ಸಾಕವಾ, ಎಲ್ಲಿ ಕೇಳಿಸ್ಕೊಬೇಡ. ನೋಡು, ನೀನು ಆರಾಮಾಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು. ಅದಕ್ಕೆ ಒಂದು ಕೆಲಸ ಮಾಡೋಣ, ನಿನ್ನ ಮಗಳಿಗೆ ಕೊನೆಯ ತನಕ ನಾ ಗಂಡನ ಥರ ಇದ್ಬಿಡ್ತೀನಿ. ಅದು ಎಷ್ಟು ರೊಕ್ಕ ಬೇಕು, ಏನು ಬೇಕು ಬೇಕಾದ್ ಕೊಡ್ತೀನಿ ನಾನು, ರಾಣಿ ಥರ ಇಟ್ಕೊತೀನಿ. ಏನಂತಿ? ಗೌಡ್ರ ಏನು ಮಾತಾಡಕತ್ತೀರಿ ನೀವು? ಸಿಟಿಗೆ ಹೇಳ್ಬೇಡ ಸಾಕವ. ಹೆಚ್ಚಿಗೆ ರೊಕ್ಕ ಬೇಕಂದ್ರೆ ಹೆಚ್ಚಿಗೂ ಕೊಡ್ತೀನಿ. ನೋಡು ವಿಚಾರ ಮಾಡು, ಮನೆಗೆ ಬಂದ ಮಹಾಲಕ್ಷ್ಮಿನ ಕಾಲಿಲೆ ತಳ್ಳಿ ಕಳಿಸ್ಬೇಡ. ಯೋಚನೆ ಮಾಡು. ನಾಯಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡೆ ನಾಯಿ ನೀನು? ನಾಲಿಗೆ ಹರಿ ಬಿಡಬೇಡ. ನೋಡಿಲ್ಲೇ ಇನ್ನೊಂದು ಮಾತು ಮಾತಾಡಿದ್ರೆ ಅಂದ್ರೆ ಈ ಊರಾಗ ಬದುಕದ ಕಠಿಣ ಆಗ್ಬಿಡ್ತತ್ ನಿಮ್ದು. ನೋಡಿಲ್ಲೇ ನಿಮ್ಗೆ ಈ ಊರು ಬಿಟ್ಟ ಓಡಿಸ್ತೀನಿ, ಕೂಳ್ ನೀರ್ ಅಂದಿರ್ಬೇಕು, ಹಂಗತಿ ಮಾಡಿಸ್ತೀನಿ ನಿಮ್ಗೆ. ನೀವು ಇಂತಾರ ಅನ್ನೋದು ಗೊತ್ತಿದ್ದಿಲ್ರಿ ಗೌಡ್ರ. ನಾವು ರೊಕ್ಕಕ್ಕೆ ಆಸೆ ಪಡೋರಲ್ರಿ, ರೊಕ್ಕಕ್ಕೋಸ್ಕರ ನಮ್ಮನ್ನು ನಾವು ಮಾರ್ಕೊಳೋರಲ್ಲ. ನಾವು ಮರ್ಯಾದಿಂದ ಬದುಕೋರು. ಎಲ್ಲರನ್ನೂ ಒಂದ ತಕಡೆಗೆ ಇಟ್ಟು ತಗೋಕ್ ಹೋಗ್ಬೇಡ್ರಿ ಗೌಡ್ರ. ನೀವು ದೊಡ್ಡರದಿರಿ ಅಂದ್ರೆ ಏನು ಬೇಕಾದ ಮಾಡಿದ್ರೆ ನಡೀತೈತೆ ಅಂತ ತಿಳ್ಕೊಂಡ್ರಿ ನೀವು? ಈಗ ಗೊತ್ತಾತನ ಇವ್ರದ್ದು ಯೋಗ್ಯತೆ ಏನಂತೇಳಿ. ಬಾ, ಇವ್ರ ಮನಿನೂ ಬೇಡ, ಇವ್ರ ಕೆಲಸನೂ ಬೇಡ, ಯಾವುದು ಬೇಡ, ಬಾ ದುಡ್ಕೊಂತಿನ್ನೋ ನಾವು. ಯವ್ವ ನಾ ದೇವ್ರಂತಾರಂತ ಅನ್ಕೊಂಡಿದ್ದೆ, ಆದ್ರೆ ಇಂಥ ಮಂದಿ ಅಂತೇಳಿ ಗೊತ್ತಿದ್ದಿದ್ದಿಲ್ಲ. ನಡಿಪಾರವ, 15 ವರ್ಷ ನಿಮ್ಮನೆ ಉಪ್ಪು ತಿಂದಿನಿ ಅಂತೇಳಿ ಸುಮ್ಮನೆ ಬಿಟ್ಟಿನಿ. ಈ ಮಾತು ನೀ ಅನ್ಲಾರ್ದ ಬೇರೆ ಯಾರು ಅಂದಿದ್ರ ಅಂದ್ರೆ ಬಾಯನ್ನ ಉದುರಿಸ್ತಿದ್ದೆ. ಇನ್ನೊಂದ್ಸತಿ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಕಲ್ಲಿ. ನಡಿತಂಗಿ ಹೋಗುನು. ಎಷ್ಟು ಕೊಬ್ಬ ಐತಿ ನಿಮಗ? ಅದು ಹೆಂಗೆ ಈ ಊರ ಬಾಳೆ ಮಾಡ್ತೀರಿ ನೋಡಿಬಿಡ್ತೀನಿ ನಾನು. ಅದು ಹೆಂಗೆ ಈ ಊರಾಗ ಉಪ್ಪು ಐತಿರಿ ನೋಡಿಬಿಡ್ತೀನಿ ನಾ. ಗೌಡ ಎರಡು ಕಣ್ ಬಿಟ್ಕೊಂಡು ನೋಡು, ನಿನ್ ಕೊಟ್ಟ ಬೆದರಿಕೆಗೆಲ್ಲ ಹೆದರೋರು ನಾವಲ್ಲ. ಬಾಯವ ಈ ನಾಯಿಗಳು ಕೂಡ ಏನ್ ಮಾತು. ಲೇ ನೀನು ಒಂದು ಕೈ ನೋಡ್ಕೊಂತೀನ. ಅದು ಏನ್ ಹರ್ಕೊಂತಿ ಹರ್ಕೊ ಹೋಗ, ನಿನ್ನ ಕೈಲಿ ಏನು ಮಾಡಕ್ಕಾಗಂಗಿಲ್ಲ. ಮಾಡ್ತೀನಿ ಕಿನ್ನ, ಒಂದ ಕಲ್ಲಿಗೆ 2 ಹಕ್ಕಿ ಹೊಡಿತೀನಿ. ನನ್ನ ದಾರಿಗೆ ಯಾರು ಅಡ್ಡ ಬಿಡ್ತಾರ ಅವ್ರ ನೊಟ್ಟ ಸುಂಬಿಡಂಗಿಲ್ಲ ನಾನು. ನೋಡ್ಕೊಂತೀನಿ ಒಂದು ಕೈ. ಸರೋಜಿ, ನಿಮ್ಮ ತಂಗಿ ನೋಡ್ಲಾರ್ದ ಭಾಳ ದಿನ ಆಗಿತ್ತ. ನಿಮ್ಮ ತಂಗಿ ಮೈ ಕೈ ತುಂಬ್ಕೊಂಡು ಭಾಳ ಚಂದ ಆಗ್ಯಾಳ. ಯಾಕ ನಿಮ್ಮ ಹೊಲಸ್ ಕಣ್ಣು ಅಕ್ಕಿ ಮೇ ಬಿದ್ದುವನ? ಕಟ್ಕೊಂಡಿರೋ ಹೆಂಗೆ ಇಲ್ಲೇ ಅದೀನಿ. ಆದ್ರೂ ನಿನಕಿನ್ನ ನಿಮ್ಮ ತಂಗಿನ ಚಂದದ. ಸರೋಜಿ, ಈ ಸತಿ ನೀ ಏನಾರ ಗಂಡು ಹಿಡಿಲಿಕ್ಕಂದ್ರ ನೀನ್ ಇಲ್ಲೇ ಬಿಟ್ಟು ನಿಮ್ಮ ತಂಗಿ ಕೊಳ್ಳಿ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ. ಈ ಒಣ ದಿಮಾಕ ನಿನ್ನ ಹತ್ರ ಇಟ್ಕೋ. ನಿಮ್ಮ ಅಣ್ಣನ ನಿಮ್ಮ ಅವನ ಕೇಳಿದೇನ ಒಂದಿಷ್ಟು ರೊಕ್ಕ, ಒಂದು ಚೀಲ ಜೋಳನ. ಎಷ್ಟು ದಿನ ಅಂತ ಕೇಳೋದು, ಅವ್ರು ಎಷ್ಟು ದಿನ ಅಂತ ಕೊಡ್ಬೇಕು? ಕೊಡ್ಲಾರ್ದ ಪದ ಹಾಡ್ಯಾರ. ವಾರಸ್ದಾರನ ಹೆತ್ ಕೊಡೋ ಯೋಗ್ಯತೆ ಇಲ್ಲ ನಿನಗೆ. ಬರೀ ಅಡಿಗೆ ಮಾಡಿದ್ದನ್ನ ನೀನು ನಿನ್ನ ಮಕ್ಕಳು ಗಾಮ ಕುತ್ಕೊಂಡ್ ತಿಂತೀರಿ. ಪುಕ್ಸಟ್ಟಿ ನಾಯಕ ಹಾಕಲಿ ನಿಮಗ ಕುಂದ್ರಿಸ್ಕೊಳ್ನ ರೀ. ಇವ್ರು ನೀವು ಹಡದ ಮಕ್ಳು. ಇವೇನು ಕೊಟ್ಟು ಮನಿಗೆ ಹೋಗವು? ಇವ್ಯಾಂಗ ಮಕ್ಳಾಕವು? ಗಂಡ ಮಗ ಮನಿ ವಾರಸ್ದಾರ ಅಕ್ಕನ. ಇವೇನು ಹೆಣ್ಣು ಹುಡುಗರು? ಈ ಸತಿ ಗಂಡ ಮಗನ ಹಡ್ಕೊಂಡ ನೀನು ಬರುದು. ಏನಾರ ಹೆಣ್ಣು ಹಡದೆ ಅಂದ್ರ ಇಲ್ಲೇ ಬೀಳ್ಬೇಕು. ಪಾರವ ಏನು ಮಾಡ್ತಾನ ನಾವ ಯವ್ವ ಬಸನಗೌಡ ಮೊದ್ಲೇಕ ಸುದ್ದಿಲ್ಲ. ಹಂಗೆಲ್ಲ ಮಾತಾಡಿ ಬಿಟ್ವಿ. ಈಗ ಎದಿ ಕುಪ್ಪಲ್ ಅನ್ನಕತ್ತತ್ತೆ ತಂಗಿ. ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಾ ದೇವ್ರ ಸರಿಯಾಗಿದ್ವಿ, ಸುಮ್ಮಿದ್ ಬಿಡು ಯವ್ವ. ಇದು ಮಾವಿಲ್ಲ ಕುಂತ ಸುಮ್ಮಿರ್ಬೇವ. ಅತ್ತೀರ ಗೌಡ್ರ ಮನ್ಯಾಗ ಕರ್ಯಾಕ್ ಕಳ್ಸಿದ್ರಲ್ಲ, ಏನು ಕೊಟ್ಟು ಕಳಿಸ್ಲಿಲ್ಲ ನಿಮ್ಗೆ?
ಒಂದ್ ಚೀಲ ಕಡ್ಲಿ, ಒಂದ್ ಚೀಲ ಜೋಳ, ಒಂದ್ ಚೀಲ ಗೋಧಿ ಕೊಟ್ಟು ಕಳ್ಸ್ಯಾರ. ನಿಮ್ಮ ಮಾವ ಬಂದಾನ ತಗೊಂಡ್ ಹೋಗು ಅಂತೇಳಿ ಹೇರ್ ಕಳಿಸ್ರಿ ಅಂತೇಳಿ. ಏ ಪರವ್ ಸುಮ್ಮಿರ. ಪಾರಿ ನಿಮ್ಮ ಮಾವನ ಜೊತೆ ಹೆಂಗದ ಮಾತಾಡೋದು? ಇರ್ಲಿ ಬೆಳ್ಳಿ ಸರೋಜಿ, ಆಕಿ ಏನೋ ಹೊರಗನೆಕಿನ ಆಕಿನೂ ನನಗೆ ಸಸಿ ಆಗ್ಬೇಕಲ್ಲನ. ಮಾತಾಡ್ಲಿ ಬಿಡು. ಮಾವ ಇನ್ನೊಬ್ಬರದಕ್ಕೆ ಯಾವತ್ತೂ ಆಸೆ ಪಡಬಾರ್ದು. ಬೆವ್ರು ಹರಿಸಿ ದುಡಿಬೇಕು, ತಿನ್ನಬೇಕು. ಏನ್ಲಿ ನಿಮ್ಮ ಮಾವ ಸಮಾಧಾನ ಅಂತೇಳಿ ಏನು ಬಾಯಿ ಬಂದಾಗ ಮಾತಾಡಕತ್ತಿಯಲ್ಲ? ನಾ ಏನ್ ಮಾತಾಡಿದೆ? ಇದ್ದದ್ದು ಮಾತಾಡಿದ್ನೆ, ಎಲ್ಲಾರ್ದು ಮಾತಾಡಿದ್ನೆ ನಾನು. ಇರ್ಲಿ ಬಿಡು, ಸಣ್ಣಕ್ಕಿದಾಳ. ಪರವಾ ಹೋಲ್ ಬಿಡು, ನಡಿ ಒಳಗ. ನಾ ಹೇಳಕತ್ತೀನಿ ನಡಿಬೆ ಒಳಗ. ಪಾರಿ ರಂಗನ್ ಕೂಡ ಮಾತಾಡಿ ನೀನು? ಮಾತಾಡೀನಿ. ಬಾ ಹೋಗುನು, ಲಘು ಬಾ, ಈಗ ಯಾರು ಇಲ್ಲ. ನಿನ್ನ ಉಪಕಾರ ಎಂದೂ ಮರೆಯಂಗಿಲ್ಲೇ ಪಾರಿ ನಾನು. ಈ ಉಪಕಾರ ಗಿಪ್ಕಾರ ಬಿಡು, ನಡಿ ಮೊದ್ಲಕ. ಪಾರಿ ನಮ್ಮ ಮೊಯ್ನಿ ಬಂದ್ರೆ ಕತಿ ಹಂಗ ನೀ ತಲೆ ಕೆಡಿಸ್ಕೋಬೇಡ. ನನ್ನ ಜೀವ ಆದ್ರೂ ಒತ್ತಿ ಇಟ್ಟು ನಿನ್ನ ರಂಗಪ್ಪನ ಒಂದು ಮಾಡ್ತೀನಿ. ಯಾಕೆ ತಲೆ ಕೆಡಿಸ್ಕೊಂತೀನಿ? ನಡಿ, ಭಾಳ ಉಪಕಾರ ಆತ್ಲೆ. ಈ ಉಪಕಾರ ಗಿಪ್ಕಾರನ ಹಿಂದೆಗಡೆ ಮಾತಾಡಕಂತೀನಿ. ನಡಿ, ಮತ್ತೆ ಯಾರ ಬಂದ್ಗಿಂದಾರ? ಎಷ್ಟೊತ್ತಾತು? ಬರ್ತೀನಿ ಅಂದಿದ್ರೆ ಇನ್ನೂ ಬರಲಿಲ್ಲ. ಅಲ್ಲಿ ಏನಾರ ತೊಂದರೆ ಆತೋ ಏನು? ರೇಣಿ ಹೆಂಗದಿಲ್ಲ ರೇಣಿ? ನಮ್ಮ ನಗ ನೋಡ್ಯಾನಲ್ಲ, ನನಗೆ ಒಟ್ಟ ಇಷ್ಟ ಇಲ್ಲ. ನಾನು ಏನು ಮಾಡಲಿ? ಅವನ ಕೈಲಿ ತಾಯಿ ಕಟ್ಟಿಸ್ಕೊಳಕ್ಕಿನ್ನ ಇಲ್ಲೇ ಕೆರೆಗೆ ಹಾಯಸ್ ಬೇಯಿಸಿ. ಈ ಹಂತ ಮಾತು ಮಾತಾಡಕ್ಕೆ ಹೋಗ್ಬೇಡ, ನಾ ಅದೇನಲ್ಲ, ತಲೆ ಕೆಡಿಸ್ಕೋಬೇಡ. ಅದೇ ಧೈರ್ಯ ಮ್ಯಾಲ ಜೀವ ಇಟ್ಕೊಂಡಿನಿ. ನಾವು ಕೂಡ ಲಗ್ನ ಆಗಂಗಿಲ್ಲ. ಹೆಂಗಾರ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಹೋಗು. ಏಕದುಮ್ಕ ಕರ್ಕೊಂಡು ಹೋಗಂದ್ರೆ ಹೆಂಗ? ನನಗೆ ಆ ಮನ್ಯಾಗ ಇರಾಕಾಗವಲ್ದು. ನನ್ನ ಲಗ್ನ ಇನ್ನೊಂದು 2 ದಿನ ಐತಿ. ನಾವು ಅಲ್ಲ ಅವ್ನ ಕೂಡ ಲಗ್ನ ಆಗಂಗಿಲ್ಲ. ಬೇತಂಗಿ ನೀನಾರ ಒಂದಿಟ್ಟು ತಿಳಿಸಿ ಹೇಳು, ಗಾಯ ಹೆಂಗಂತ ನೋಡಿಕಿ. ಯಾರು ಹೇಳಿದ್ರು ಅಷ್ಟ. ನಾನಕ್ರು ಹಾಯ್ ಮನೆಗೆ ಹೋಗಂಗಿಲ್ಲ. ನಾನು ನಿನ್ನ ಕೂಡ ಬರ್ತೀನಿ. ನಾನು ಎಲ್ಲಾರ ಕರ್ಕೊಂಡು ಹೋಗು. ಹಿಂಗಂದ್ರೆ ಹೆಂಗ? ನೀನು ದಡಗ್ನ ಹಂಗತಿ ಹೇಳಿದ್ರ ನಾ ಎಲ್ಲಿ ಕರ್ಕೊಂಡು ಹೋಗ್ಲಿ ನಿನ್ನ? ನನಗೇನು ಗೊತ್ತಿಲ್ಲ, ನಾನು ಕರ್ಕೊಂಡು ಹೋಗು. ನಾನು ಇವತ್ತು ನೀ ಕರ್ಕೊಂಡು ಹೋಗ್ಲಿಕ್ಕಂದ್ರೆ ಆ ಟಕಳನ್ ಕೂಡ ಲಗ್ನ ಮಾಡ್ತಾರೆ. ನನಗೇನಾದ್ರೂ ಅವ್ನ ಕೂಡ ಲಗ್ನ ಮಾಡಿದ್ರೆ ನಾನು ಸದ್ದಕ್ಕಿನ್ನೆ. ತಂಗಿ ಪರವಾ ನೀನಾರು ಹೇಳ್ಬೇ ಒಂದಿಟ್ಟು ಈಕಿಗೆ. ಹೌದೇನು? ಆಕೆ ಪರಿಸ್ಥಿತಿನ ಹಂಗತೆ ಐತಿ. ನೀನು ಒಂದಿಟ್ಟು ಅರ್ಥ ಮಾಡ್ಕೊ. ಈ ದಡಗ್ ಬಡಗ್ ನಾನು ಕರ್ಕೊಂಡು ಹೋಗಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ಲಿ ಬೇ ನಾನು? ನೋಡೇನ, ತಾಳಿ ಕಟ್ಟಿ ನಿನ್ನ ಮನೆಗೆ ಕರ್ಕೊಂಡು ಹೋಗು. ಇವ್ರನ್ನ ಹೆಂಗೆ ಸುಮ್ಮಿರ್ತಾರ ಅನ್ಬಿ? ಊರನ್ನ ಮಂದಿ ಸುಮ್ಮಿರ್ತಾರನ? ಪ್ರೀತಿಗೋಸ್ಕರ ಇವ್ರನ್ನವ್ರನ್ನ ಎದುರು ಹಾಕೊಳಕ್ ಆಗಂಗಿಲ್ಲನ? ಅವ್ರಿಗೆ ಹೇಳಕ್ ಆಗಂಗಿಲ್ಲ ನಿನಗೆ? ಏನ ತಿಳಿದ್ ಮಾತಾಡಕತ್ತಿ, ಏನು ತಿಳಿಲಾರ್ದ ಮಾತಾಡಕತ್ತಿಲ್ಲ ರೇಣಿ? ಹೌದೇನ? ಆಕೆ ಬರೋಬ್ಬರಿ ಮಾತಾಡಕತ್ತಾಳ. ಇವತ್ತಿನ ದಿನ ನೀ ಏನಾರ ಆಕಿನ ಕರ್ಕೊಂಡು ಹೋದಕ್ಕೆ ಅಂದ್ರೆ ಆಕೆ ಜೀವನ ಹಾಳಾಗತ್ತೆ ನೋಡು. ನಾ ಏನು ಮಾಡ್ಲಿ ಈಗ? ಏನ ಪ್ರೀತಿ ಮಾಡಿಂದ ಹೆದರಕ್ಕೆ ಹೋಗ್ಬಾರ್ದು. ಬಡ ಬಡ ಹನುಮಪ್ಪನ ಗುಡಿಯಾಗ ಈಕೆಗೆ ತಾಳಿ ಕಟ್ಟು. ತಾಳಿ ಕಟ್ಟಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ಮುಂದೆ ಏನು ಬರ್ತೈತಿ ಅದನ್ನ ಇಬ್ರು ಕೂಡಿ ಎದುರಿಸ್ರಿ. ಅಲ್ಲ ನನಗೆ ಮನಿ ಅಂತಿಲ್ಲ, ಮಠ ಅಂತಿಲ್ಲ. ಅಲ್ಲ ನಾನು ಎಲ್ಲ ಗೌಡ್ರ ಮನ್ಯಾಗ ಇರೋದು. ನನಗೆ ಯಾರದಾರ? ನನಗೆ ಯಾರೂ ಇಲ್ಲ. ನನಗೆ ಮನಿನೂ ಇಲ್ಲ, ಮಠನೂ ಇಲ್ಲ. ಹೆಂಗೆ ಕರ್ಕೊಂಡು ಹೋಗ್ಲಿ? ಎಲ್ಲಿ ಇರ್ಲಿ ಈಕಿನ ಕರ್ಕೊಂಡು? ನನಗದೇನು ಗೊತ್ತಿಲ್ಲ. ನೀ ಎಲ್ಲಿ ಕರ್ಕೊಂಡು ಹೋಗ್ತೀಯ ಬಿಡ್ತೀಯ ನನಗೆ ಗೊತ್ತಿಲ್ಲ. ನಾ ಮಾತ್ರ ಹೊಳ ಮನೆಗೆ ಹೋಗಂಗಿಲ್ಲ.